ಯಾರಾದರೂ ನಾನು ನಿನ್ನನ್ನು ಹಂಗೆ ನೋಡ್ಕೊಳ್ತೀನಿ ಹಿಂಗೆ ನೋಡ್ಕೊಳ್ತೀನಿ ಅಂತ ಅಂದಿದ ತಕ್ಷಣ ತುಂಬ ಜನ ಅದನ್ನು ನಂಬಿಡ್ತಾರೆ. ಬಟ್ ಅದನ್ನು ನಂಬಾರ್ದು ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬಹುದು. ಸಾರಿಕಾ ಹಾಗೆ ಸತೀಶ್ ಇಬ್ಬರು ಕೂಡ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ. ಅಂಬಿವಲ್ಲಿ ಪ್ರದೇಶದಲ್ಲಿ ಇವರಿಬ್ರು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಇರ್ತಾರೆ. ಪ್ರತಿನಿತ್ಯ ಹಿಂಸೆಯನ್ನ ಕೊಡೋದು, ಅನುಮಾನವನ್ನ ಪಡೋದು ಸತೀಶ್ನ ಕೆಲಸ ಆಗಿತ್ತು. ಸಾರಿಕನಿಗೆ ನೋಡಿ ನೋಡಿ ಸಾಕಾಗೋಗಿತ್ತು. ಇಲ್ಲಿಗೆ ಸಾಕು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳು ಆ ರಿಲೇಶನ್ಶಿಪ್ ಇಂದ ಹೊರಗಡೆ ಬಂದು ಮನೆಗೂ ಕೂಡ ಹೋಗ್ತಾಳೆ. ಆ ನಂತರ ನಾನು ನಿನ್ನ ಮುಂದೆ ಯಾವತ್ತೂ ಹೊಡೆಯಲ್ಲ, ಇನ್ನು ಮುಂದೆ ನಾನು ನಿನ್ನನ್ನು ಯಾವತ್ತೂ ಬೈಯಲ್ಲ, ನಾವಿಬ್ರು ಇನ್ನು ಮುಂದೆ ಪ್ರೀತಿಯಿಂದ ಸಂಸಾರ ಮಾಡೋಣ ಅಂತ ಹೇಳ್ಬಿಟ್ಟು ನಂಬಿಸಿ ಮನೆ ಕರ್ಕೊಂಡು ಬರ್ತಾನೆ. ಅವಳು ಕೂಡ ಅದನ್ನ ನಂಬಿ ಪಾಪ ಅವನನ್ನ ನಂಬಿ ಅವನ ಮನೆಗೂ ಕೂಡ ಹೋಗ್ತಾಳೆ. ಅವತ್ತಿನ ರಾತ್ರಿ ಅವಳನ್ನ ಇಡೀ ರಾತ್ರಿ ಹಿಂಸೆಯನ್ನ ಕೊಟ್ಟು ತಲೆಯನ್ನ ತಗೊಂಡೋಗಿ ಈ ಟಿವಿಗೆ ಅದ್ರ ಜೊತೆಗೆ ಈ ಚೊಂಬು ಬಿಂದಿಗೆ ಅಂತ ಏನ್ ಹೇಳ್ತಾರೆ ಅದಕ್ಕೆ ತಲೆಯನ್ನ ಜಜ್ಜಿ ಸಾಯಿಸಿದಾನೆ. ಕಾರಣ ಇಷ್ಟೇ, ನನ್ನನ್ನು ನೀನು ಬಿಟ್ಟು ಹೋಗ್ತೀಯಾ, ನಾನೇನ್ ಮಾಡಿದ್ರು ನೀನು ಇಲ್ಲೇ ಇರಬೇಕು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಇಡೀ ರಾತ್ರಿ ಹಿಂಸೆ ಕೊಟ್ಟು ಆ ಹೆಣ್ಣು ಮಗಳನ್ನ ಕೊಂದಿದ್ದಾನೆ.